ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ಅನ್ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಎವ್ರಿ ಡೇ ಒಂದೊಂದು ಲವ್ ನೋಟ್ಸ್ ನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕಾರ್ಡ್ಸ್ ನ ಕೊಟ್ಟಿದ್ದೀನಿ. ಸೊ ಇವತ್ತು ಯಾವುದೇ ರೀತಿ ಕ್ರಿಸ್ಟಲ್ಸ್ ನ ಕೊಟ್ಟಿಲ್ಲ. ಸೊ 2 ಕಾರ್ಡ್ ಇದೆ. ಸೊ ಫಸ್ಟ್ ಕಾರ್ಡ್ ಬಂದು ಏಸ್ ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು 10 ಆಫ್ ಕಪ್ಸ್. ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಏಸ್ ಆಫ್ ಕಪ್ಸ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಲೆಟ್ಸ್ ಹ್ಯಾವ್ ದ ಕಾರ್ಡ್. ಓಕೆ, ಐ ಪ್ಲಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಜೀವ ಇರೋವರೆಗೂ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು, ಜೀವನ ಪೂರ್ತಿ ನಿಮ್ಮ ಜೊತೆಗಿರ್ಬೇಕು. ಅವ್ರು ಬದುಕಿರೋಷ್ಟು ದಿನಾನೂ ಕಾಲ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅನ್ನೋದು ಇವರ ಪ್ಲಾನ್ ಆಗಿದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಐ ಪ್ಲಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್ ಅಂತ. ಸೊ ಅವರು ಜೀವ ಇರೋವರೆಗೂ ನಿಮ್ಮ ಜೊತೆಗೆ ಕಾಲ ಕಳಿಬೇಕು ಅಂತ ಅವ್ರಿಗೆ ಯೋಚನೆಗಳು ಇದೆ. ಓಕೆ, ನೆಕ್ಸ್ಟ್, ಐ ಆಮ್ ಫುಲ್ ಆಫ್ ಪೇನ್ ಬಟ್ ಐ ವೇಕ್ ಅಪ್ ಎವ್ರಿ ಮಾರ್ನಿಂಗ್ ಅಂಡ್ ಐ ಆಮ್ ಸ್ಮೈಲಿಂಗ್ ಅಂತ ಬರ್ತಾ ಇದೆ. ಅವರ ಜೀವನದಲ್ಲೂ ಕೂಡ ತುಂಬಾ ಹೇಳ್ಕೊಳಕ್ಕಾಗದಿರಷ್ಟು ನೋವುಗಳಿದೆ, ಪೇನ್ ಇದೆ, ತುಂಬಾನೇ ಅವರು ಕೂಡ ಹರ್ಟ್ ಅಲ್ಲಿ ಇದ್ದಾರೆ. ಬಟ್ ಅವರ ನೋವುಗಳನ್ನ ಹೇಳ್ಕೊಳಕ್ಕಾಗದೆ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ಮೈಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಸ್ಮೈಲು ಅವರ ಒಂದು ನೋವನ್ನ ಮರೆ ಮಾಚೋದಕ್ಕೆ ಅವರು ತೊಡ್ಕೊಂಡಿರುವಂತಹ ಫೇಕ್ ಸ್ಮೈಲ್ ಅಂತ ಹೇಳ್ಬೋದು. ಸೊ ಇದನ್ನ ಅವರು ನಿಮಗೆ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮಿಂದ ಅವ್ರು ದೂರ ಆಗಿ ಅಥವಾ ಅವ್ರೇನ್ ಖುಷಿಯಾಗಿಲ್ಲ ಅಂಡ್ ಅವರು ಕೂಡ ಅವ್ರ ನೋವಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ಪೇನ್ ಅಲ್ಲಿ ಇದ್ದಾರೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಮೈ ಹಾರ್ಟ್ ಬೀಟ್ಸ್ ಓನ್ಲಿ ಫಾರ್ ಯು ಅಂತ ಬರ್ತಾ ಇದೆ. ಅವರ ಹೃದಯ ಮಿಡಿಯೋದು ಕೇವಲ ನಿಮಗೋಸ್ಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನನ್ನ ಹೃದಯ ಬಡಿತ, ನನ್ನ ಹೃದಯದ ಮಿಡಿತ ಯಾವತ್ತಿಗೂ ನಿನಗೋಸ್ಕರ ಮಾತ್ರ ಮಿಡಿಯತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ವಂಡರ್ಫುಲ್ ಮೆಸೇಜಸ್. ಓಕೆ, ಸೊ ನೆಕ್ಸ್ಟ್, ಬ್ಯೂಟಿಫುಲ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಿನ್ನ ಪಡ್ಕೊಳ್ಳೋದಕ್ಕೆ ನನ್ನ ಜೀವನದಲ್ಲಿ. ತುಂಬಾ ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನನಗೆ ಸಿಗ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ನಾನು ಅದೃಷ್ಟ ಮಾಡಿದ್ದೀನಿ ಇಂಥ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, the world wants all the happiness and I want just one person, that's you. So ಇಡೀ ಜಗತ್ತಿಗೆ ಅವ್ರದೇ ಆದಂತ ಒಂದು ಸಂತೋಷ ಬೇಕು, ಆದರೆ ನನ್ನ ಒಂದು ಸಂತೋಷಕ್ಕೆ, ನನ್ನ ಒಂದು ಖುಷಿಗೆ ನೀನ್ ಇರ್ಬೇಕು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಖುಷಿಗೆ ಕಾರಣ ನೀವಾಗಿದ್ದೀರಾ. ಅವರು ಖುಷಿಯಾಗಿರ್ಬೇಕು ಅವರ ಜೀವನದಲ್ಲಿ ಅಂದ್ರೆ ಅದು ನಿಮ್ಮಿಂದನೇ ಅವ್ರಿಗೆ ಸಾಧ್ಯ. ಸೊ ಅವರು ನಿಮ್ಮ ಲೈಫ್ ಅಲ್ಲಿ ಇರ್ಬೇಕು, ನೀವು ಅವ್ರ ಲೈಫ್ ಅಲ್ಲಿ ಇರ್ಬೇಕು ಅಂತ ಯಾವಾಗ್ಲೂ ಆಶಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ನನ್ನ ಖುಷಿಗೆ ನೀನ್ ಕಾರಣ, ನನ್ನ ಖುಷಿಯಾಗಿರ್ಬೇಕು ಅಂದ್ರೆ ನೀನು ನನ್ನ ಜೊತೆಗೆ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಆಶಯ ಆಗಿದೆ. ಓಕೆ, ನೆಕ್ಸ್ಟ್, ಐ ಡೋಂಟ್ ವಾಂಟ್ ಟು ಬಿ ಯೋರ್ ಫೇವ್ರೆಟ್, ಯೋರ್ ಬೆಸ್ಟ್, ಐ ವಾಂಟ್ ಟು ಬಿ ಯೋರ್ ಓನ್ಲಿ ಅಂಡ್ ಫಾರ್ಗೆಟ್ ದ ರೆಸ್ಟ್ ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ಜೀವನದಲ್ಲಿ ಏನೋ ಒಂದು ಫೇವ್ರೆಟ್ ಆದಂತ ವ್ಯಕ್ತಿ ಆಗಿರ್ಬೇಕು ಅಥವಾ ಒಂದು ಬೆಸ್ಟ್ ಆದಂತ ವ್ಯಕ್ತಿ ಆಗಿರ್ಬೇಕಂತ ನನಗೇನು ಆಸೆ ಇಲ್ಲ. ಆದರೆ ನಾನು ನಿನ್ನ ಜೀವನದಲ್ಲಿ, ನೀನು ನನ್ನ ಜೀವನದಲ್ಲಿ ಇದೇ ರೀತಿ ನಾವಿಬ್ರು ಕಾಲವನ್ನ ಕಳ್ಕೊಂಡು ಪ್ರೀತಿನ ಮಾಡ್ಕೊಂಡು ಒಬ್ರಿಗೊಬ್ರು ಆಸರೆಯಿಂದ ಇದ್ರೆ ಸಾಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವ್ರೇನ್ ನಿಮ್ಮ ಜೀವನದಲ್ಲಿ ಒಂದು ಫೇವ್ರೆಟ್ ಆದಂತ ವ್ಯಕ್ತಿ ಆಗಿರ್ಬೇಕು ಅಥವಾ ಒಂದು ಬೆಸ್ಟ್ ಕಪಲ್ ಆಗಿರ್ಬೇಕು ಅಂತ ನಾನೇನು ಆಸೆ ಪಡಲ್ಲ. ಆದರೆ ನನಗೊಂದು ಆಸೆ ಇದೆ, ಯಾವಾಗ್ಲೂ ಕೂಡ ಇದೇ ರೀತಿ ಆಸರೆ ಆಗಿ ನಾವಿಬ್ರು ಜೀವನ ಪೂರ್ತಿ ಪ್ರೀತಿ ಮಾಡ್ಕೊಂಡು ಹೀಗೆ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಅಂತ ಇಲ್ಲಿ ಒಂದು ಮೆಸೇಜಸ್ ಬರ್ತಿದೆ. ಓಕೆ, ಸೊ ನೆಕ್ಸ್ಟ್,
ಟ್ರಸ್ಟ್ ಮೀ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ನಂಬು, ನಂಬಿಕೆ ಇಟ್ಕೋ, ಟ್ರಸ್ಟ್ ಮಾಡು ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಡೆಫಿನೆಟ್ಲಿ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ಐ ಕಾಂಟ್ ಲಿವ್ ವಿತೌಟ್ ಯು, ಸೊ ಐ ಕುಡ್ ನಾಟ್ ಲಿವ್ ವಿತೌಟ್ ಯು ಅಂತ ಬರ್ತಾ ಇದೆ. ಅವರವರ ಜೀವನದಲ್ಲಿ ನೀವಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆ ನಾಟ್ ಲಿವ್. ಇದು ಅವರ ಲೈಫ್ ಅಲ್ಲಿ ಬರ್ತಾ ಇರೋ ಒಂದು ಮೆಸೇಜ್. ಓಕೆ, ನೆಕ್ಸ್ಟ್ ಮೈ ಫೇವ್ರೆಟ್ ಡಿಸ್ಟ್ರಾಕ್ಷನ್ ಇಸ್ ಯು ಅಂತ ಬರ್ತಾ ಇದೆ. ಅವರ ಒಂದು ಫೇವ್ರೆಟ್ ಆದಂತ ಒಂದು ಡಿಸ್ಟ್ರಾಕ್ಷನ್ ಅಂದ್ರೆ ಡಿಸ್ಟರ್ಬೆನ್ಸ್ ಅಂದ್ರೆ ಅದು ನೀವು ಮಾತ್ರ ಅವರ ಜೀವನದಲ್ಲಿ. ಸೊ ಯಾವಾಗ್ಲೂ ಕೂಡ ಅವ್ರ ಮೈಂಡ್ ಡಿಸ್ಟರ್ಬ್ ಆಗತ್ತೆ ಅಂದ್ರೆ ಅದು ನಿಮಗೋಸ್ಕರ ಮಾತ್ರ ಆಗತ್ತೆ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಎವ್ರಿ ಸಾಂಗ್ ರಿಮೈಂಡ್ಸ್ ಮಿ ಆಫ್ ಯು ಅಂತ ಬರ್ತಾ ಇದೆ. ಅವ್ರು ಕೇಳುವಂತ ಪ್ರತಿಯೊಂದು ಸಾಂಗು ಲಿರಿಕ್ಕು ಕೂಡ ಅದು ನಿಮ್ಗೆ ರಿಲೇಟೆಡ್ ಆಗತ್ತೆ ಅಂಡ್ ನಿಮ್ಮ ನೆನಪುಗಳು ಅವ್ರಿಗೆ ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ಕನೆಕ್ಷನ್ಗೆ. ಓಕೆ, ಸೊ ಕಾಂಪ್ರಮೈಸ್ ಅಂತ ಬರ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇರಬೇಕು, ಅವ್ರು ಬೇಕು ಅಂತ ಅಂದ್ರೆ ಸಮಯ, ಸಂದರ್ಭ, ಸಿಚುಯೇಷನ್, ನಿಮ್ಮ ಪ್ರೀತಿಗೆ, ನಿಮ್ಮ ವ್ಯಕ್ತಿಗೆ ನೀವು ಕಾಂಪ್ರಮೈಸ್ ಆಗ್ಲೇಬೇಕು ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಕಾಂಪ್ರಮೈಸ್ ಆಗಿಲ್ಲ ಅಂತ ಅಂದ್ರೆ ಮೇ ಬಿ ಈ ಕನೆಕ್ಷನ್ಸ್ ಎಲ್ಲೋ ಅಂದ್ರೆ ಕಾಂಪ್ರಮೈಸ್ ಇನ್ ದ ಸೆನ್ಸ್ ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿನ ರೈಟು ರಾಂಗು ಅಂತ ಹೇಳೋದಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಪ್ರೀತಿ ಬೇಕು ಅಂದ್ರೆ ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಿಕೊಂಡು, ಸೋಲೋ ಟೈಮಲ್ಲಿ ಸೋಲ್ಕೊಂಡು, ಗೆಲ್ಲೋ ಟೈಮಲ್ಲಿ ಗೆದ್ಕೊಂಡು, ಇಬ್ರು ಸಮಾನ್ಯತೆಯಿಂದ ಒಂದು ಈಕ್ವಾಲಿಟಿನ ಪಡ್ಕೊಂಡು ಒಂದು ಕಾಂಪ್ರಮೈಸ್ ಇಂದ ನಿಮ್ಮ ಜೀವನದಲ್ಲಿ ಬಾಳಿದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಇರ್ತಾರೆ ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ಅಂತ ಬರ್ತಾ ಇದೆ, ಒಂದು ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿ ನಿಮ್ಮ ವ್ಯಕ್ತಿ ಜೊತೆಗೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ 10 ಆಫ್ ಕಪ್ಸ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಪ್ರಪೋಸಿಂಗ್ ಯು, ಅಪ್ರೋಚ್ ಮಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾರೆಲ್ಲ ಕ್ರಶ್ಗೋಸ್ಕರ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ಅಥವಾ ಒನ್ ಸೈಡೆಡ್ ಲವರ್ಸ್ ನಾನು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ರೀಚ್ ಔಟ್ ಟು ಯು ಅಂಡ್ ಟೆಲ್ ಯು ಐ ಲವ್ ಯು, ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನ ಪ್ರೀತಿ ಮಾಡಬೇಕು ಅನ್ಕೊಂಡಿದೀನಿ, ಒಂದು ಚಾನ್ಸ್ ಕೊಡ್ತೀರಾ, ಈ ತರ ಒಂದು ವರ್ಡಿಂಗ್ಸ್ ನಂಗೆ ಇಂಟೆನ್ಷನ್ಸ್ ಅಲ್ಲಿ ಬರ್ತಾ ಇದೆ. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಐ ಲವ್ ಯು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಹೇ ಯು ಆರ್ ದ ಒನ್ ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ಬೇರೆ ಯಾರು ಇಲ್ಲ ನಿಮ್ಮನ್ನ ಬಿಟ್ಟು. ಸೊ ಅದನ್ನ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನಾನು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ಸಂಬಂಧದಲ್ಲಿ ಇದ್ದಾರೆ ಅಂದ್ರೆ ಅದು ನೀನ್ ಮಾತ್ರ, ಯು ಆರ್ ದ ಒನ್, ಇದು ನಿಮಗೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್, ಐ ಆಮ್ ನಾಟ್ ಕಂಪ್ಲೀಟ್ ವಿತೌಟ್ ಯು ಅಂತ ಬರ್ತಾ ಇದೆ. ಸೊ ನೀನ್ ಇಲ್ದೆ ನನ್ನ ಜೀವನ ಕಂಪ್ಲೀಟ್ ಆಗೋದಿಲ್ಲ, ಸಂಪೂರ್ಣ ಆಗೋದಿಲ್ಲ, ನೀನಿದ್ರೆ ಮಾತ್ರ ನನ್ನ ಜೀವನ ಕಂಪ್ಲೀಟ್ ಆಗತ್ತೆ, ಇದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲ ಅಂತ ಅಂದ್ರೆ ಅವರ ಜೀವನ ಕಂಪ್ಲೀಟ್ ಆಗೋದಿಲ್ಲ, ಇನ್ಕಂಪ್ಲೀಟ್ ಅಲ್ಲೇ ಇರುತ್ತೆ. ಸಂಪೂರ್ಣವಾಗಿ ಅವರು ಸರೆಂಡರ್ ಆಗ್ಬೇಕು ಒಂದು ಪ್ರೀತಿಗೆ, ಒಂದು ಲೈಫ್ಗೆ ಅಂತ ಅಂದ್ರೆ ಅವರ ಜೊತೆಗೆ ನೀವಿರ್ಬೇಕು, ಅದು ನಿಮ್ಮ ಲೈಫ್ ಅಲ್ಲಿ ಅವ್ರು ಯಾವಾಗ್ಲೂ ಕೂಡ ಕೇಳ್ಕೊಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್ ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾನೇ ಇಷ್ಟ ಪಡ್ತಾರೆ. ಯಾಕೆ ಅಂತ ಅಂದ್ರೆ ನೀವು ಯಾವಾಗ್ಲೂ ನೀವಾಗೇ ಇರ್ತೀರಾ, ಯಾವುದೇ ಕಾರಣಕ್ಕೂ ಯಾವುದೇ ಸಿಚುಯೇಷನ್ ಬಂದ್ರೂ ನೀವು ಬದಲಾಗಿಲ್ಲ, ಇದು ಅವ್ರು ಯಾವಾಗ್ಲೂ ನಿಮ್ಮ ಹತ್ರ ಅಪ್ರಿಶಿಯೇಟ್ ಮಾಡ್ತಾರೆ. ಜೀವನ ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ನೀವು ಅವರ ಬಿಹೇವಿಯರು, ನಿಮ್ಮ ಬಿಹೇವಿಯರು ಯಾವುದೇ ಕಾರಣಕ್ಕೂ ಅವರ ಒಂದು ವಿಚಾರದಲ್ಲಿ ಬದಲಾಗಿಲ್ಲ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಿನ್ನ ಇಷ್ಟಪಡೋದಕ್ಕೆ ಕಾರಣ ನಿನ್ನ ಬಿಹೇವಿಯರ್, ಇದು ಇಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜಸ್. ಓಕೆ, ನೆಕ್ಸ್ಟ್,
ದ ಮೊಮೆಂಟ್ ವಿ ಮ್ಯಾಟ್ ಯು ಸ್ಟಿಲ್ ರಿಮೈನ್ಸ್ ದ ಸೇಮ್ ಮೈ ಡಿಯರ್ ಅಂತ ಬರ್ತಾ ಇದೆ. ಸೊ ನಿನ್ನ ಭೇಟಿ ಮಾಡಿದಂತ ಆ ಒಂದು ಕ್ಷಣದಲ್ಲಿ ಆವತ್ತಿನ ದಿನದಿಂದ ಇವತ್ತಿನವರೆಗೂ ನಿನ್ನ ಒಂದು ಬಿಹೇವಿಯರ್ ಅಲ್ಲಿ ಆಗಿರಬಹುದು, ನಿನ್ನ ಕ್ಯಾರೆಕ್ಟರ್ ಅಲ್ಲಿ ಆಗಿರಬಹುದು, ಯಾವುದೇ ರೀತಿ ನಾನು ವ್ಯತ್ಯಾಸ ಕಂಡಿಲ್ಲ. ಅದಕ್ಕೆ ನೀನು ಯಾವತ್ತಿಗೂ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ನೀನು ಇರ್ತೀಯ ಅಂತ ಅಂದ್ರೆ ಯಾವಾಗ್ಲೂ ಕೂಡ ನಿನ್ನ ಬಿಹೇವಿಯರ್ ಇಂದ, ನಿನ್ನ ಕ್ಯಾರೆಕ್ಟರ್ ಇಂದ, ನಿನ್ನ ನಡವಳಿಕೆಯಿಂದ ಮಾತ್ರ ನಾನು ನಿನ್ನ ಜೊತೆಗಿದ್ದೀನಿ. ನಿನ್ನ ಮೇಲೆ ಇನ್ನೂ ಹೆಚ್ಚಾಗತ್ತೆ ಪ್ರೀತಿ, ಯಾಕೆಂತಂದ್ರೆ ನೀನ್ ಯಾವತ್ತಿಗೂ ಬದಲಾಗಿ ಇಲ್ಲ ಅಂತ ಬರ್ತಾ ಇದೆ. ಸೊ ಅವತ್ತಿನ ದಿನ ನಿಮ್ಮನ್ನ ಯಾವಾಗ ಫಸ್ಟ್ ಟೈಮ್ ನಿಮ್ಮ ವ್ಯಕ್ತಿ ನೋಡಿದ್ರು ಅದೇ ರೀತಿ ಇವತ್ತಿನವರೆಗೂ ನಿಮ್ಮ ವ್ಯಕ್ತಿ ಜೊತೆಗೆ ಅದೇ ರೀತಿ ಇದ್ದೀರಾ, ಯಾವುದೇ ರೀತಿ ವ್ಯತ್ಯಾಸ ಅವ್ರು ಕಂಡಿಲ್ಲ. ಸೊ ಅದನ್ನ ಇಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ದ ಮೊಮೆಂಟ್ ವಿ ಮೆಟ್ ಯು ಸ್ಟಿಲ್ ರಿಮೈನ್ಸ್ ದ ಸೇಮ್ ಐಡಿಯಾ. ಸೊ ಅವತ್ತಿನ ದಿನದಿಂದ ಇವತ್ತಿನವರೆಗೂ ನೀವು ಯಾವುದೇ ರೀತಿಯ ಬದಲಾವಣೆ ನಿಮ್ಮ ವ್ಯಕ್ತಿಗೆ ಕಂಡಿಲ್ಲ. ಇದು ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಡೋಂಟ್ ಟಾಕ್ ಟು ಹಿಮ್ ಆರ್ ಹರ್ ಅಂತ ಬರ್ತಾ ಇದೆ. ಸೊ ನೀವು ಯಾರ ಜೊತೆನಾದ್ರೂ ಮಾತಾಡ್ತಾ ಇದ್ದೀರಾ, ನೀವು ಯಾರ ಜೊತೆನಾದ್ರೂ ಲೈಕ್ ಏನೋ ಇರುತ್ತಲ್ಲ, ಸೊ ಮಾತುಕತೆ ಸರೌಂಡಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಾ ಇರಬಹುದು, ಅಥವಾ ನೀವು ಯಾರ ಜೊತೆಗೆ ಮಾತಾಡ್ತಾ ಇದ್ರೆ ಆ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ವಿಚಾರ ಗೊತ್ತಾಗ್ತಾ ಇದೆ. ಸೊ ಅದಕ್ಕಿಲ್ಲಿ ಹೇಳ್ತಾ ಇದ್ರೆ ಅವರ ಜೊತೆಗೆ ನೀನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ. ಓಕೆ, ಸೊ ನೆಕ್ಸ್ಟ್ ಐ ನೆವರ್ ವಾಂಟ್ ಟು ಸ್ಟಾಪ್ ಮೇಕಿಂಗ್ ಮೆಮೊರೀಸ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ಜೊತೆಗೆ ಕಳೆದಿರುವಂತಹ ಒಂದು ಸುಂದರ ಕ್ಷಣಗಳನ್ನ ಯಾವತ್ತಿಗೂ ಕೂಡ ಮರೆಯೋದಿಕ್ಕಾಗಲ್ಲ. ಅದನ್ನ ಯಾವಾಗ್ಲೂ ನಾನು ಮೆಮೊರಿ ಆಗಿ ಇಟ್ಕೊಂಡಿರ್ತೀನಿ ನನ್ನ ಹೃದಯದಲ್ಲಿ, ಮನಸ್ಸಲ್ಲಿ. ಶಾಶ್ವತವಾಗಿ ಆ ಮೆಮೊರಿ ನನ್ನ ಜೊತೆನೇ ಇರುತ್ತೆ, ನಿನ್ನ ಜೊತೆ ಕಳೆದಿರುವಂತ ಆ ಕ್ಷಣಗಳದು ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಐ ಸ್ಟಿಲ್ ಫಾಲ್ ಇನ್ ಲವ್ ವಿತ್ ಯು ಎವ್ರಿ ಡೇ. ಸೊ ನಾನು ಯಾವಾಗ್ಲೂ ಕೂಡ ಪ್ರತಿದಿನ ನಿನ್ನ ಪ್ರೀತಿನಲ್ಲಿ ಯಾವಾಗ್ಲೂ ನಾನು ಬೀಳ್ತಾನೆ ಇರ್ತೀನಿ, ನಿನ್ನ ಜೊತೆಗೆ ಪ್ರೀತಿನ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ ಅಂತ ಇಲ್ಲಿ ಬರ್ತಾ ಇದೆ. ಐ ಸ್ಟಿಲ್ ಫಾಲ್ ಇನ್ ಲವ್ ವಿತ್ ಯು ಎವ್ರಿ ಡೇ. ಓಕೆ, ವಾವ್. ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಸ್ಪೈಯಿಂಗ್ ಆರ್ ಸ್ಟಾಕಿಂಗ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಿಮ್ಮ ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಬಿ ಕೇರ್ಫುಲ್. ಓಕೆ, ಸೊ ಏನ್ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಕನೆಕ್ಷನ್ಗೋಸ್ಕರ ಅಂತ ನೋಡೋಣ. ಓ, 2 ಬಂದಿದೆ. ಓಕೆ, ಸರ್ಪ್ರೈಸ್. ಎಸ್ ಅಂತ ಬರ್ತಾ ಇದೆ. ಫರ್ಗಿವ್ನೆಸ್. ಓಕೆ, ಎಸ್ ಅಂತ ಬರ್ತಾ ಇದೆ. ಮೇ ಬಿ ಯಾರಾದ್ರೂ ರಿಕನ್ಸಿಲೇಷನ್, ರಿಯೂನಿಯನ್ ಅಥವಾ ಮ್ಯಾರೇಜ್ ಏನೆಲ್ಲ ನೀವು ಆಸೆ ಇಟ್ಕೊಂಡು ಈ ಒಂದು ಪ್ರಶ್ನೆಗಳನ್ನ ನೀವು ಕೇಳಿದಿದ್ರೆ ಏಂಜಲ್ಸ್ ಹತ್ರ, ಡೆಫಿನೆಟ್ಲಿ ಅದಕ್ಕೆ ಎಸ್ ಅಂತ ಬರ್ತಾ ಇದೆ. ಸೊ ಅಥವಾ ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಸಂಬಂಧದಲ್ಲಿ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅಂದ್ರೆ ಆ ಒಂದು ಯೋಚನೆನೂ ಕೂಡ ಸರಿಯಾಗೇ ಇದೆ, ಅದಕ್ಕೆ ಎಸ್ ಅಂತ ಹೇಳ್ತಾ ಇರಬಹುದು. ಫರ್ಗಿವ್ನೆಸ್. ಸೊ ಡೆಫಿನೆಟ್ಲಿ ನೀವು ನಿಮ್ಮ ವ್ಯಕ್ತಿನ ಕ್ಷಮೆನ ಕೊಡಬೇಕಾಗತ್ತೆ. ಅಫ್ಕೋರ್ಸ್ ಅವರು ತುಂಬಾನೇ ತಪ್ಪು ಮಾಡಿರ್ಬೋದು ಈ ಹಿಂದೆ, ಬಟ್ ಅವ್ರನ್ನ ನೀವು ಸಂಪೂರ್ಣವಾಗಿ ಕ್ಷಮಿಸೋದ್ರಿಂದ ಅವ್ರು ಡೆಫಿನೆಟ್ಲಿ ಅವರು ಅದನ್ನ ತಿದ್ಕೊಳ್ತಾರೆ ಅಂತ ಒಂದು ಫರ್ಗಿವ್ನೆಸ್ ಮೆಸೇಜಸ್ ಬರ್ತಾ ಇದೆ. ಅಥವಾ ನಿಮ್ಮ ವ್ಯಕ್ತಿನ ಫರ್ಗಿವ್ ಮಾಡೋಷ್ಟು ಅವ್ರು ಏನು ಮಾಡಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಕ್ಷಮಿಸ್ಕೊಂಡಿಲ್ಲ, ನಿಮ್ಮನ್ನ ಫಸ್ಟ್ ನೀವು ಕ್ಷಮಿಸ್ಕೊಳ್ಳಿ, ಆಮೇಲೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.